ಹಾಯ್ ಎವ್ರಿವನ್, ಹೇಗಿದ್ದೀರಾ? ಸಾಯಂಕಾಲ ಅಕ್ಕಿ ನೆನೆ ಹಾಕ್ಲಿಕ್ಕೆ ನೆನಪಿಲ್ಲ ಅಂತಂದರೆ ಬೆಳಗ್ಗೆ ದಿಢೀರಾಗಿ ದೋಸೆ ಮಾಡಬೇಕು ಅಂದರೆ ರವೆ ದೋಸೆನ ಮಾಡ್ಕೊಳ್ಳಿ. ಸೂಪರಾಗಿರುತ್ತೆ. 2 ಬಟ್ಲು ಚಿರೋಟಿ ರವೆನ ಇಲ್ಲಿ ನಾನು ನೆನೆ ಹಾಕಿದ್ದೀನಿ. ಚಿರೋಟಿ ರವೆಯಿಂದನೂ ಕೂಡ ಟೇಸ್ಟಿಯಾಗಿ ನಾವು ದೋಸೆಯನ್ನು ಮಾಡ್ಕೋಬಹುದು. ಇದಕ್ಕೆ ರವೆ ನೆನೆಯುವ ತನಕ ನಾವೇನು ಮಾಡೋಣ, ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಂಚಷ್ಟು ಶುಂಠಿ, 1 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿನ ಇಲ್ಲಿ ರಫಾಗಿ ಅಂದರೆ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದು ಸೌತೆಕಾಯಿ, 1 ಫುಲ್ ದೊಡ್ಡ ಸೌತೆಕಾಯಿ ಇದೆ. ನೀವು ಇದಕ್ಕೆ ಮುಳ್ಳು ಸೌತೆಕಾಯಿನೂ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ನಾರ್ಮಲಾಗಿ ಯೂಸ್ ಮಾಡ್ತೀವಲ್ಲ ಆ ಸೌತೆಕಾಯಿನ ತಗೊಂಡಿದ್ದೀನಿ. ಈ ಸೌತೆಕಾಯಿ ಸಿಪ್ಪೆಯನ್ನು ನಾನು ಈ ಥರ ಕ್ಲೀನಾಗಿ ತಕ್ಕೊಂಡು ರಫಾಗಿ ಏನು ಮಾಡ್ತೀನಿ, ಒಂದು ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಇದನ್ನು ಮಾಡ್ಕೊತೀನಿ. ಮುಳ್ಳು ಸೌತೆಕಾಯಿ ಇದ್ದರೆ ಮುಳ್ಳು ಸೌತೆಕಾಯಿನೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಈ ಥರ ಸಿಂಪಲ್ಲಾಗಿರುವಂತಹ ಈಸಿಯಾಗಿರುವಂತಹ ಅಡುಗೆನ ತೋರಿಸ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ಇದಷ್ಟನ್ನು ನಾನು ಏನು ಮಾಡ್ತೀನಿ, ಒಂದು ಮಿಕ್ಸಿ ಬೌಲ್ಗೆ ಹಾಕಿ ರುಬ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ನಾವು ಆವಾಗ ಏನು 2 ಕಪ್ ರವೆ ಇಟ್ಟಿದ್ವಲ್ಲ ಆ ರವೆನೂ ಕೂಡ ಮಿಕ್ಸಿಗೆ ಹಾಕ್ಕೋಬೇಕು. ಒಂದು ವೇಳೆ ನಿಮಗೆ ರವೆ ನೆನೆ ಹಾಕಲಿಕ್ಕೂ ಟೈಮ್ ಇಲ್ಲಾಗಿತ್ತು ಅಂದರೆ ಹಾಗೇ ಕೂಡ ನೀವು ರವೆನ ಮಿಕ್ಸಿಗೆ ಹಾಕ್ಕೋಬೋದು, ನಡೆಯುತ್ತೆ. ಈಗ ಇದಕ್ಕೆ ಅರ್ಧ ಕಪ್ಪಷ್ಟು ಏನು ಮಾಡ್ತಿದ್ದೀನಿ, ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇವನು ಅಷ್ಟನ್ನು ಏನು ಮಾಡಬೇಕು, ನಾವು ರುಬ್ಕೋಬೇಕಾಗತ್ತೆ. ರುಬ್ಬುವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ನೀವೇನು ಮಾಡಿ ಉಪ್ಪನ್ನು ಹಾಕ್ಕೊಂಡು ಫೈನಾಗಿ ಪೇಸ್ಟನ್ನು ಮಾಡ್ಕೊಳ್ಳಿ. ನೋಡಿ, ಬೆಳಿಗ್ಗೆದ್ದು ಮಾಡ್ತಿರೋದು, ಏನು ನೆನೆ ಹಾಕಿಲ್ಲ, ಏನೂ ಇಲ್ಲ. ಅರ್ಜೆಂಟಾಗಿ ನೀವು ದೋಸೆ ಮಾಡಬೇಕು ಅಂದರೆ ಈ ಥರ ದೋಸೆ ಮಾಡಿ. ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ, ರುಚಿಲೂ ಕೂಡ ಏನು ಪ್ರಾಬ್ಲಮ್ ಆಗೋಲ್ಲ. ಈ ಥರ ಫೈನಾಗಿ ಇದನ್ನು ಮಾಡ್ಕೊಳ್ಳಿ, ಪೇಸ್ಟನ್ನು ಮಾಡ್ಕೊಳ್ಳಿ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡೆ. ಈಗ ನಾವೇನು ಮಾಡಬೇಕು, ಒಂದು ಪ್ಯಾನ್, ಇದಕ್ಕೆ ಸೋಡಾ ಏನು ಹಾಕೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಏನು ಅಂಟ್ಕೊಳ್ದಿದ್ದಂಗೆ ನೀಟಾಗಿ ದೋಸೆ ಬರುತ್ತೆ. ಸ್ವಲ್ಪ ಹಿಟ್ಟು ದಪ್ಪ ಆಗಿತ್ತು, ಸೊ ನಾನು ಅದಕ್ಕೆ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ದೋಸೆ ಕಾವಲಿಯನ್ನು ಇಟ್ಕೊಂಡು ನಾನು ಮಾಡ್ತಿದ್ದೀನಿ, ದೋಸೆಯನ್ನು ಇದನ್ನು ಹುಯ್ಬೇಕು. ಏನು ಈಸಿಯಾಗಿ ಬರುತ್ತೆ, ಏನು ಅಂಟ್ಕೊಳ್ಳಲ್ಲ, ಏನೂ ಆಗಲ್ಲ. ಪಟ್ಟ ಅಂತ ಹೇಳ್ಕೊಂಡು ಒಂದು 10 ನಿಮಿಷದಲ್ಲಿ ನಾವು ದೋಸೆಯನ್ನು ರೆಡಿ ಮಾಡ್ಕೋಬಹುದು. ಆಮೇಲೆ ಇದಕ್ಕೆ ಸೌತೆಕಾಯಿ ಹಾಕಿರ್ತೀವಲ್ಲ, ದೋಸೆಗೆ ಸೌತೆಕಾಯಿ ಫ್ಲೇವರ್ ಬಂದಿರುತ್ತೆ, ಅದು ಕೂಡ ಒಂಥರ ಚೆನ್ನಾಗಿ ಅನಿಸುತ್ತೆ. ಈ ಥರ ದೋಸೆಯನ್ನು ನೀವು ಕಾವಲಿಗೆ ಹಾಕಿ ಒಂದು 2 ನಿಮಿಷ, ಅಥವಾ ದೋಸೆ ಹಾಗೆ ನಾರ್ಮಲಾಗಿ ಮಾಡ್ತೀವಲ್ಲ ಹಾಗೆ ತುಪ್ಪವನ್ನು ಹಾಕಿ ಒಂದು 1 ನಿಮಿಷ ಹಾಗೆ ದೋಸೆನ ನಾನು ಮಾಡ್ತೀನಿ, ಮುಚ್ಚಿ ಇಡ್ತೀನಿ. 1 ನಿಮಿಷ ಆದಮೇಲೆ ದೋಸೆನ ನಾವೇನು ಮಾಡ್ಬೋದು, ತೆಗಿಬೋದು. ನೋಡಿ, ದೋಸೆ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿ ಬರುತ್ತೆ, ಏನೂ ಅಂಟ್ಕೊಳ್ಳಲ್ಲ ಕಾವಲಿಗೆ. ಈಸಿಯಾಗಿ ನೀವು ಇದನ್ನು ಮಾಡ್ಕೊಳ್ಳಿ ಒಂದು ಸಲ. ಸಾಯಂಕಾಲ ಬೇಕಾದರೆ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಸ್ನ್ಯಾಕ್ಸ್ ಆಗಿ ಕೂಡ ಇದನ್ನು ನೀವು ಮಾಡ್ಕೋಬೋದು. ಸಿಂಪಲ್ಲಾಗಿ ಜಲ್ದಿ ಆಗುತ್ತೆ. ಏನಿಲ್ಲ, ರವೆ ಮತ್ತು ಅಕ್ಕಿ ಹಿಟ್ಟು, ಬೇಕಾದ್ರೆ ಅವಲಕ್ಕಿನೂ ಕೂಡ ಒಂದು ಮುಷ್ಟಿಯಷ್ಟು ನೀವು ಹಾಕ್ಕೊಳ್ಳಿ. ನೋಡಿ, ಎರಡೂ ಸೈಡ್ ಈ ಥರ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡ್ರೆ ನಿಮ್ಮ ದೋಸೆ ರೆಡಿ ಆಯಿತು. ಈ ಥರ ಸಿಂಪಲ್ ಈಸಿ ಅಡುಗೆಗಳನ್ನು ತೋರಿಸ್ತಾನೆ ಇರ್ತೀನಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ನನಗೆ ಬೇಕು. ನೋಡಿ, ಎಷ್ಟು ರೆಡ್ಡಿಶ್ ಆಗಿ ಚೆನ್ನಾಗಿ ಬಂದಿದೆ ಅಲ್ಲ, ಸೂಪರಾಗಿ ಬರುತ್ತೆ. ಇದಕ್ಕೆ ನಾನು ಕಾಯಿ ಚಟ್ನಿ ಮತ್ತು ಕೆಂಪು ಚಟ್ನಿನ ಮಾಡ್ಕೊಂಡಿದ್ದೆ. ನೀವು ಸಾಂಬಾರಿದ್ದರೆ ಸಾಂಬಾರ ಜೊತೆ ಕೂಡ ಹಚ್ಕೊಂಡು ತಿನ್ಬೋದು. ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿ ನೀವು ದೋಸೆಯನ್ನು ಸರ್ವ್ ಮಾಡಿ. ಚೆನ್ನಾಗಿ ಟೇಸ್ಟ್ ಇರುತ್ತೆ, ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಈಸಿಯಾಗಿದೆ. ಒಂದು ಸಲನಾದರೂ ನೀವು ಇದನ್ನು ಟ್ರೈ ಮಾಡಲೇಬೇಕು. ಈ ಥರ ತುಪ್ಪವನ್ನು ಹಾಕಿ ನೀವೇನು ಮಾಡ್ಬೋದು, ಸರ್ವ್ ಮಾಡಿ. ಕೆಂಪು ಚಟ್ನಿ ಅಂತೂ ಸೂಪರ್ ಕಾಂಬಿನೇಷನ್ನು. ಈ ಥರ ಗಿಡದಲ್ಲೇ ಹಣ್ಣಾಗಿರ್ತಾವಲ್ಲ ಕೆಂಪು ಮೆಣಸು, ಅದರಲ್ಲಿ ಚಟ್ನಿ ಮಾಡ್ಕೊಂಡಿರುವಂಥದ್ದು. ಈ ಥರ ಕೆಂಪು ಚಟ್ನಿ ಜೊತೆಗೆ ನೀವು ಕೂಡ ತಿನ್ಬೋದು. ನನ್ನ ಅಡುಗೆಯನ್ನು ಇಷ್ಟಪಡಿ. ಇನ್ನೊಂದು ಅಡುಗೆ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು.